ಮೊರೆಯುವ ಕಡಲಿಗೆ ಹಾರಿ ಧುಮುಕಿದ, ಈಜಿದ, ನುಗ್ಗಿದ, ಗಟ್ಟಿ ಬಂಡೆಯಲ್ಲಿ ಬೇರೂರಿದ, ಬಾನೆತ್ತರ ಬೆಳೆದ, ಬೆಳಕಿನ ಗೋಪುರವಾದ ಕವಿ GS ಶಿವರುದ್ರಪ್ಪನವರ ಸಾಲುಗಳು. ಅನುಮಾನವೇ ಇಲ್ಲ, ಬರೆದದ್ದು ವಿವೇಕಾನಂದರ ಕುರಿತಂತೆ. 7 ವರ್ಷಗಳಷ್ಟು ದೀರ್ಘಕಾಲ ಭಾರತವನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಿ ಇಲ್ಲಿನ ಸಮಸ್ಯೆಗಳಿಗೆ ಪರಿಹಾರ ಕಾಣದಾದಾಗ ಕನ್ಯಾಕುಮಾರಿಯ ಕಡಲ ತಡಿಯಲ್ಲಿ ನಿಂತು ದೂರದಲ್ಲಿ ಕಾಣುವ ಬಂಡೆಯನ್ನೇರಿ ಕುಳಿತುಕೊಳ್ಳುವ ಕನಸು ಕಂಡವ ತರುಣ ಸನ್ಯಾಸಿ. ಕಾಯುವಷ್ಟು ಪುರುಸೊತ್ತಿಲ್ಲ, ದೋಣಿಯವನಿಗೆ ಒಯ್ದು ಬಿಡು ಎನ್ನುವಷ್ಟು ಹಣವೂ ಇಲ್ಲ. ಇದ್ದದ್ದು ತಾರುಣ್ಯದ ಹಸಿ ಉತ್ಸಾಹ, ಹೃದಯದೊಳಗೆ ಕುದಿಯುತ್ತಿರುವ ರಾಷ್ಟ್ರದ ಸಮಸ್ಯೆಗಳ ಉರಿ ಅಷ್ಟೇ. ತಂಪನ್ನರಸಿದ ಜೀವ ಕಡಲ ನಡುವಿನ ಬಂಡೆಯತ್ತ ಧಾವಿಸಿತು. ಸಾಗರದಲೆಗಳ ಸೀಳಿ ನುಗ್ಗಿತು. ಧಾವಿಸಿ ಬರುವ ಅಲೆಗಳ ಧಿಕ್ಕರಿಸಿ ಈಜಿದ ಬೈರಾಗಿ ಬಂಡೆಯ ಮೇಲೆ ಹೋಗಿ ಅಂಗಾತ ಬಿದ್ದುಕೊಂಡ. ಕಾದ ಬಂಡೆ ಸಂಕಟಗಳ ಹೊತ್ತು ನಿಸುಡೊಯ್ದ ಅವನ ಹೃದಯವನ್ನೇ ಪ್ರತಿನಿಧಿಸುತ್ತಿತ್ತು. ನೀಲಿ ಸಾಗರ ಈ ಲೋಕದ ಪ್ರತೀಕ. ಮೇಲೆ ಕಾಣುತ್ತಿದ್ದ ನೀಲಾಕಾಶ ಪರಿಹಾರವಾಗಿ ಕಾಣಿಸ್ತಾ ಇತ್ತು. ಆದರೆ ಏನದು? ಯಾವುದು ಪರಿಹಾರ? ಅದನ್ನು ಅರಸಲೆಂದೇ ಪದ್ಮಾಸನ ಹಾಕಿ ಕುಳಿತ ಸನ್ಯಾಸಿ ಕಣ್ಮುಚ್ಚಿಕೊಂಡ. ಅವನೊಳಗೆ ವಿಸ್ತಾರವಾದ ಆಗಸ ಕಂಡಿತು. ಅಲೆಗಳ ಸರಮಾಲೆ ಹೃದಯಕ್ಕೆ ಅಪ್ಪಳಿಸುವಂತೆ ಭಾಸವಾಯಿತು. ಅಂಧಕಾರದಲ್ಲಿದ್ದ ಪಶ್ಚಿಮಕ್ಕೆ ಪೂರ್ವದ ಸೂರ್ಯನ ಬೆಳಕು ಉಲ್ಲಾಸ ತಂದಂತೆ ಕಂಡಿತು. ಅರ್ಥವಾಗುತ್ತಿಲ್ಲ. ಪೂರ್ವದ ಸೂರ್ಯ ಪಶ್ಚಿಮಕ್ಕೆ ಬೆಳಕು ಕೊಡುವುದೇ? ಓಹ್, 3 ದಿನ ಕಳೆದಿದ್ದು ತಿಳಿಯಲೇ ಇಲ್ಲ. ಉತ್ತರ ಸಿಕ್ಕಿತ್ತು, ಆದರೆ ಏನು ಅಂತ ಅರ್ಥವಾಗಿರಲಿಲ್ಲ. ಕಣ್ಬಿಟ್ಟು ನೋಡಿದರೆ ಬಂಡೆಗೆ ಅಪ್ಪಳಿಸ್ತಾ ಇದ್ದ ಅಲೆಗಳ ಭೋರ್ಗರೆತದ ಸದ್ದು ಶಾಂತ ಸಂಗೀತದಂತೆ ಕೇಳುತ್ತಿತ್ತು. ಆಗಸದ ಮೂಡಣದ ಕೆಂಪಿನಿಂದ ರಂಗೇರಿತ್ತು. ಹೃದಯ ಹಿಂದೆಂದಿಗಿಂತಲೂ ಉಲ್ಲಸಿತವಾಗಿತ್ತು. ನರೇನ್ ಕರೆದಂತಾಯಿತು. ಅದು ಗುರುದೇವನ ವಾಣಿ. ಆಘಾತಕ್ಕೊಳಗಾದ ನರೇಂದ್ರ ಹಿಂದೆ ತಿರುಗಿದ. ಗುರು ರಾಮಕೃಷ್ಣರು ಸಾಗರದ ಅಲೆಗಳ ಮೇಲೆ ನಡೆದು ಬರುತ್ತಿದ್ದರು. ಕೈಬೀಸಿ ಕರೆಯುತ್ತಿದ್ದರು. ಉದಯಿಸುತ್ತಿದ್ದ ಸೂರ್ಯನಿಗೆ ಅಭಿಮುಖವಾಗಿದ್ದರಿಂದ ಅವರ ಮುಖ ಕೇಸರಿಯ ರಂಗಿನಿಂದ ತುಂಬಿ ಹೋಗಿತ್ತು. ಅದು ಸರಿಯೇ. ಇಡೀ ಬದುಕನ್ನು ತ್ಯಾಗದ ಶ್ರೇಷ್ಠ ಆದರ್ಶದ ಮೇಲೆಯೇ ಕಟ್ಟಿದ ಮಹಾತ್ಮನಿಗೆ ಕೇಸರಿಯಲ್ಲದೆ ಮತ್ಯಾವ ರಂಗು ಒಗ್ಗೀತು? ಗುರುದೇವನ ದರ್ಶನ ಉತ್ತರ ಕೊಡಿಸಬೇಕಿತ್ತು. ಆದರೆ ಪ್ರಶ್ನೆ ಹಾಗೆಯೇ ಉಳಿಯಿತು. ಅವರು ಕರೆಯುತ್ತಿದ್ದಾದ್ರೂ ಎಲ್ಲಿಗೆ? ಪಶ್ಚಿಮ ದಿಕ್ಕಿನಲ್ಲಿ ನಿಂತು ಕರೆಯುತ್ತಿರೋದರ ಮರ್ಮವೇನು? ನರೇನ್ ಜಗತ್ತಿಗೆ ಶಿಕ್ಷಣ ಕೊಡುತ್ತಾನೆ ಎನ್ನುತ್ತಿದ್ದರು ಅವರು. ದಿಟವೇ? ಕೊಡಲಿಕ್ಕೆ ನನ್ನ ಬಳಿ ಇರುವುದಾದರೂ ಏನು? ಹಾಗೆಂದುಕೊಳ್ಳುವಾಗಲೇ ಕನ್ಯಾಕುಮಾರಿಯ ಹಿರಿಯರೊಬ್ಬರು ದೋಣಿಯೊಂದಿಗೆ ಬಂದು ತಾವೊಬ್ಬರೇ ಇಲ್ಲಿರೋದು ಊರಿನವರಿಗೆ ಶ್ರೇಯಸ್ಕರವೆಂದು ಒತ್ತಾಯ ಮಾಡಿ ವಿವೇಕಾನಂದರನ್ನು ದೋಣಿಯಲ್ಲಿ ಕೂರಿಸಿ ಕರೆದೊಯ್ದರು. ಹೌದು, ವಿವೇಕಾನಂದರ ತಪ್ತ ಹೃದಯದಿಂದ ರಾಷ್ಟ್ರೋದ್ಧಾರದ ಕನಸು ಕಂಡಿದ್ದರಿಂದಲೇ ಅವರಿಗೆ ದೂರದಲ್ಲೊಂದು ಬೆಳಕು ಕಂಡಿತ್ತು. ಬಂಡೆಯ ಮೇಲೆ ತಾವು ಬಂಡೆಯಾಗಿ ಕುಳಿತಿದ್ದರಿಂದಲೇ ಭಾರತದ ಬಂಡೆಯಂತಹ ಸಮಸ್ಯೆಗಳಿಗೆ ಪರಿಹಾರ ಹುಡುಕಲು ಶಕ್ತಿ ಅವರೆಡೆಗೆ ಹರಿದು ಬಂದಿತ್ತು. ಅವರೀಗ ಬರಿಯ ಬೈರಾಗಿಯಾಗಿರಲಿಲ್ಲ. ಒಡಲೊಳಗೆ ಧಗಧಗಿಸುವ ಉರಿಯನ್ನೇ ಹೊತ್ತುಕೊಂಡ ಡೈನಮೋ ಆಗಿಬಿಟ್ಟಿದ್ದರು. ಮುಟ್ಟಿದ್ದೆಲ್ಲವನ್ನು ಬೆಳಗಿಸಬಲ್ಲ ಸ್ಪರ್ಶಮಣಿಯಾಗಿದ್ದರು. ನರತ್ನಂ ಅನ್ವಿಷ್ಯತೆ ಮೃಗ್ಯತೆ ಹಿತತ್ ಎಂಬೊಂದು ಮಾತಿದೆ. ರತ್ನ ತಾನೇ ಹೋಗಿ ತನ್ನ ಪರಿಚಯ ಮಾಡಿಕೊಳ್ಳಬೇಕಾಗಿಲ್ಲ, ಅದನ್ನು ಹುಡುಕಿಕೊಂಡೇ ಜನ ಬರುತ್ತಾರೆ. ಹಾಗೆಯೇ ಆಯಿತು. ಸ್ವಾಮಿ ವಿವೇಕಾನಂದರೀಗ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಹಿಂದೂ ಪ್ರತಿನಿಧಿಯಾಗಿ ವೇದಿಕೆಯನ್ನೇರಲು ಸಿದ್ಧತೆ ನಡೆಸಿದ್ದರು. ಆಮೇಲಿನದ್ದು ಇತಿಹಾಸ. ಪೂರ್ವದ ಬೆಳಕು ಪಶ್ಚಿಮದ ದುರಹಂಕಾರದ ಒಣಹುಲ್ಲಿಗೆ ಕಿಡಿತಾಕಿಸಿ ದಿಗ್ಗನೆ ಉರಿದು ಹೋಗುವಂತೆ ಮಾಡಿತ್ತು. ಸದಾ ಶಿಸ್ತು, ಸಭ್ಯತೆ, ಆಚರಣೆಗಳ ವಿಚಾರಕ್ಕೆ ಬೆಲೆ ಕೊಡುವ ಪಶ್ಚಿಮದ ಜನ ಈ ತರುಣನೆದುರಿಗೆ ನೆಲದ ಮೇಲೆ ಕುಳಿತು ಭಾಷಣ ಆಲಿಸುತ್ತಿದ್ದರು. ಸ್ವತಃ ಭಾರತವನ್ನಾಳುತ್ತಿದ್ದ ಬ್ರಿಟನ್ನಿನ ರಾಣಿ ಮಾರುವೇಷದಲ್ಲಿ ಈತನ ಮಾತು ಕೇಳಲು ಬರುತ್ತಿದ್ದಳಂತೆ. ಜಗತ್ತಿನಲ್ಲಿ ನಮಗಿಂತ ಬುದ್ಧಿವಂತರು, ನಾಗರಿಕರು ಯಾರೂ ಇಲ್ಲ ಎನ್ನುವ ಪಶ್ಚಿಮದ ಅಹಂಕಾರದ ಅಜ್ಞಾನ ಕರಗಿ ಮಾಯವಾಗಿತ್ತು. ಭಾರತದ ಬಗೆಗಂತೂ ಅವರಿಗೀಗ ಹೊಸ ಅಧ್ಯಯನವೇ ಸರಿ. ಅಲ್ಲಿಯವರೆಗೂ ಭಾರತವೆಂದರೆ ಅರೆನಗ್ನ, ಸದಾ ಮೋಕ್ಷವೆಂಬ ಬಿಸಿಲುಗುದುರೆಯ ಬೆನ್ನು ಹತ್ತಿ ಓಡುವ ಬ್ರಾಹ್ಮಣರ ಸಂಕುಲವೆಂದು ಭಾವಿಸಿತ್ತು ಪಶ್ಚಿಮ. ಸ್ವಾಮಿ ವಿವೇಕಾನಂದ ಈ ಮೂಲ ಚಿಂತನೆಗೆ ಕೊಡಲಿ ಏಟು ಕೊಟ್ಟರು. ಕ್ಷತ್ರಿಯ ಕುಲಕ್ಕೆ ಸೇರಿದ ತರುಣನೊಬ್ಬ ವೈರಾಗ್ಯವನ್ನೇ ಮೈವೆತ್ತು ಕಾವಿಧಾರಿಯಾಗಿ ಭಾರತವನ್ನೆಲ್ಲ ಸಂಚರಿಸಿ ಅಮೋಘವಾದ ಇಂಗ್ಲಿಷಿನಲ್ಲಿ ಮಾತನಾಡುವುದು ಪಶ್ಚಿಮದವರಿಗೆ ಜೀರ್ಣಿಸಿಕೊಳ್ಳಲು ಆಗಲೇ ಇಲ್ಲ. ಜೊತೆಗೆ ಭೂಗೋಳದಿಂದ ಹಿಡಿದು ಖಗೋಳದವರೆಗೆ, ಮತಶಾಸ್ತ್ರಗಳಿಂದ ಶುರು ಮಾಡಿ ಬಲಾಢ್ಯ ಆಧ್ಯಾತ್ಮ ಚಿಂತನೆಯವರೆಗೆ ಆತನಿಗೆ ತಿಳಿಯದೇ ಇರುವ ಸಂಗತಿಯೇ ಇರಲಿಲ್ಲ. ಭಾರತವೆಂದರೆ ಅನಾಗರಿಕರ ನಾಡು, ಅಜ್ಞಾನಿಗಳ ದುಷ್ಟರ ಬೀಡೆಂದು ಕಥೆ ಕಟ್ಟಿ ಅವರ ಉದ್ಧಾರಕ್ಕೆಂದು ಹಣ ಸಂಗ್ರಹಿಸುತ್ತಿದ್ದ ಮಿಷನರಿಗಳಿಗೆ ಸಹಿಸಲಾಗದ ವೇದನೆ ಶುರುವಾಗಿತ್ತು.
ತಂಡೋಪತಂಡವಾಗಿ ಜನ ಸ್ವಾಮಿ ವಿವೇಕಾನಂದರತ್ತ ಧಾವಿಸುವುದು, ಅವರಿಂದ ಶ್ರೇಷ್ಠ ವಿಚಾರಗಳನ್ನು ತಿಳಿಯುವ ಪ್ರಯತ್ನ ಮಾಡುವುದನ್ನು ಕಂಡೇ ಅನೇಕ ಕ್ರಿಶ್ಚಿಯನ್ ಮಿಷನರಿಗಳು ಅವರ ವಿರುದ್ಧ ಸುಳ್ಳು ಸುಳ್ಳು ಆರೋಪ ಮಾಡಲಾರಂಭಿಸಿದರು. ಇದ್ಯಾವುದು 30ರ ತರುಣನಿಗೆ ಹೊಸತಲ್ಲ. ಕನ್ಯಾಕುಮಾರಿಯ ಬಂಡೆಯ ಮೇಲೆ ಕೂತಿದ್ದಾಗಲೂ ಪದೇ ಪದೇ ಅಪ್ಪಳಿಸುವ ಅಲೆಗಳನ್ನು ಆತ ಕಂಡಿದ್ದ. ಆ ಅಲೆಗಳು ಬಡಿದು ಬಳಲಿದ್ದವೇ ಹೊರತು ಬಂಡೆ ಒಂದಿಂಚು ಅಲುಗಾಡಿರಲಿಲ್ಲ. ಸ್ವಾಮಿ ವಿವೇಕಾನಂದ ಈಗ ಅದೇ ಅಚಲ ಬಂಡೆಯಾಗಿ ನಿಂತಿದ್ದರು. ಸಮಸ್ಯೆಯ ಅಲೆಗಳು ಬಡಿದವಷ್ಟೇ. ಕತ್ತಲು ಕಳೆದು ಮೂಡಣದ ರಂಗು ಕೆಂಪೇರುತ್ತಿದ್ದಂತೆ ಅಲೆಗಳು ಶಾಂತವಾಗಿ ಬಂಡೆಗೆ ಹೇಗೆ ನತಮಸ್ತಕವಾಗುತ್ತಿದ್ದವೋ, ಪಶ್ಚಿಮದ ಜನ ವಿವೇಕಾನಂದರ ಕಾಲಿಗೆ ಹಾಗೆಯೇ ಅಡ್ಡಬಿದ್ದರು. ಸ್ವಾಮೀಜಿ ಈಗ ಪಶ್ಚಿಮದ ಸೂಪರ್ ಹೀರೋ. ಪೂರ್ವದ ಸೂರ್ಯ ಪಶ್ಚಿಮಕ್ಕೆ ಬೆಳಕು ತಂದಿದ್ದು ಹೀಗೆ. ಹಾಗಂತ ಕೆಲಸ ಮುಗಿದಿರಲಿಲ್ಲ. ಇತ್ತ ಭಾರತದಲ್ಲಿ ಬಡತನ, ಅನಕ್ಷರತೆ, ಮೇಲು ಕೀಳುಗಳ ತಾಪತ್ರಯ ಕಾಡುತ್ತಲೇ ಇತ್ತು. ಪಶ್ಚಿಮವನ್ನು ಮಣಿಸಿ ಕಾಲಿಗೆ ಕೆಡವಿಕೊಂಡ ಅಸೀಮ ಸ್ಥೈರ್ಯದಿಂದಲೇ ಭಾರತದೆಡೆಗೆ ನಡೆದ ಬಿರು ಮನಸ್ಸಿನ ಸನ್ಯಾಸಿ ಪ್ರಚಂಡ ಸಿಡಿಗುಂಡಾಗಿಯೇ ಭಾರತದ ಮೇಲೆರಗಿದ. ದಾಸ್ಯದ ಅಮಲೇರಿದ ಮದ್ಯ ಕುಡಿದು ಅಂಗಾತ ಬಿದ್ದುಕೊಂಡಿದ್ದ ತರುಣ ಜನಾಂಗವನ್ನು ಝಾಡಿಸಿ ಒದ್ದ. ಅವನ ಮಾತುಗಳಲ್ಲಿನ ಕೆಚ್ಚು ತಣ್ಣಗಾಗಿದ್ದ ಹೃದಯಗಳನ್ನು ಬೆಚ್ಚಗಾಗಿಸಿತು. ಭಾರತವೇ ಮತ್ತೆ ಯೌವನದತ್ತ ಮರಳಲಾರಂಭಿಸಿತು. ಹೊಸ ಜಾಗೃತಿಯ ಅಲೆ ಭಾರತದ ಬಂಡೆಗಳನ್ನು ಬಡಿಯಲಾರಂಭಿಸಿತು. ಅಗೋ, ಈ ಅಲೆಯ ರಭಸಕ್ಕೆ ಒಂದೊಂದೇ ಬಂಡೆ ಕದಲಿತು, ಎದೆ ಸಟಸಿ ನಿಂತಿತು. ದಾಸ್ಯದ ಧೂಳನ್ನು ಕೊಡವಿಕೊಂಡು ಯುದ್ಧಕ್ಕೆ ಸಜ್ಜಾಯಿತು. ವೈಸರಾಯ್ ಕರ್ಜನ್ ಇದನ್ನು ಗುರುತಿಸಿದ್ದ. ಸಂಪ್ರದಾಯಬದ್ಧವಾದ ಆದರೆ ಪ್ರತಿಕ್ರಿಯಾತ್ಮಕವಾದ ವಿಚಿತ್ರವಾದುದೇನೋ ನಡೆಯುತ್ತಿದೆ ಎಂದು ಮ್ಯಾಕ್ಸ್ ಮುಲ್ಲರ್ಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿ ಹೇಳಿದ್ದ. ಆದರೆ ಸಂಪ್ರದಾಯಕ್ಕೆ ಪೂರಕವಾದ, ದಾಸ್ಯಕ್ಕೆ ಪ್ರತೀಕಾರ ರೂಪಿಯಾದ ಆ ರಾಸಾಯನಿಕ ಕ್ರಿಯೆಯನ್ನು ಗುರುತಿಸುವಲ್ಲಿ ಆತ ಸೋತು ಹೋಗಿದ್ದ. ಅನುಮಾನವೇ ಇಲ್ಲ, ಅದು ವಿವೇಕಾನಂದರು ಹೊತ್ತಿಸಿದ ಕಿಡಿ. ಸಿಡಿದ ಮೊದಲ ಪಟಾಕಿ ದೇಶದಾದ್ಯಂತ ಸರಮಾಲೆಯನ್ನೇ ಹಬ್ಬಿಸಿತು. ಬಂಗಾಳದ ವಿಭಜನೆಯ ಹೊತ್ತಲ್ಲೇ ಇದರ ವ್ಯಕ್ತ ರೂಪ ಕಂಡಿತು. ಅರಿಯುವ ವೇಳೆಗೆ ಆಂಗ್ಲರ ಕೈ ಮೀರಿಯಾಗಿತ್ತು. ಭಾರತ ಹೊಸ ಮನ್ವಂತರದತ್ತ ಹೆಜ್ಜೆ ಹಾಕಿತ್ತು. ಇವಿಷ್ಟಕ್ಕೂ ಮೂಲ ಪ್ರೇರಣೆ ಡಿಸೆಂಬರ್ 25ರ ಕನ್ಯಾಕುಮಾರಿಯ ಮೇಲಿನ ಸ್ವಾಮಿ ವಿವೇಕಾನಂದರ ತಪಸ್ಸು. ದೇಶದ ಪ್ರತಿಯೊಬ್ಬ ತರುಣನು ಆ ತಪಸ್ಸಿಗೆ ಅಣಿಯಾಗಬೇಕು. ದೇಹ ಬಂಡೆಯಾಗಬೇಕು. ಸಮಸ್ಯೆಗಳ ಅಲೆಗಳಿಗೆ ಜಗ್ಗದ ಕಲ್ಲು ಬಂಡೆಯಾಗಬೇಕು. ಹಾಗೆಂದೇ ಈ ದಿನವನ್ನು ಯುವ ಬ್ರಿಗೇಡ್ ರಾಕ್ ಡೇ ಅಂತ ಆಚರಿಸುವುದು. ಬಂಡೆಯ ಮೇಲೆ ಕುಳಿತು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಕ್ಷಮತೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಪರಿಹಾರ ಕಂಡುಕೊಂಡವ ತೋರಿದ ದಾರಿಯಲ್ಲಿ 4 ಹೆಜ್ಜೆಯಾದರೂ ಇಡುವ ತಾಕತ್ತು ತೋರುವ ಸಂಕಲ್ಪ ಮಾಡುವ ದಿನ ಡಿಸೆಂಬರ್ 25 ನಮ್ಮ ಪಾಲಿಗೆ. ಈ ಬಾರಿಯದು 3ನೇ ವರ್ಷದ ರಾಕ್ ಡೇ. ರಾಜ್ಯದ 100 ಕಡೆಗಳಲ್ಲಿ ಸಂಭ್ರಮದ ಆಚರಣೆ ನಡೆಯುತ್ತಿದೆ. ತಾರುಣ್ಯದ ಎದೆಗೂಡಲ್ಲಿ ವಿವೇಕಾನಂದರ ಹಣತೆ ಬೆಳಗುವುದಕ್ಕಿಂತ ಬೇರೆ ಆನಂದ ಭಾರತಕ್ಕೆ ಮತ್ತೇನಿದ್ದೀತು ಹೇಳಿ? ನಿಮಗೆಲ್ಲ ರಾಕ್ ಡೇ ಶುಭಾಶಯಗಳು.